ಬಿಸಿಲಿದೆ. ಇಟ್ಸ್ ಆಲ್ಮೋಸ್ಟ್ 45 ಡಿಗ್ರಿ. ಈಗಲೇ ಹೀಗಿದೆ. ಇನ್ನು ಬೆಂಕಿ ಹಚ್ಚಿದ ಮೇಲಂತೂ ಕೊಂಡಕ್ಕೆ ಜನ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಇಲ್ಲಿ ದನಗಳನ್ನ ಕಾಂಪಿಟೇಷನ್ ಮೇಲೆ ತರ್ತಾರೆ. ಅಂದರೆ ಯಾರ ದನಗಳು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಹೈಟ್ ಆಗಿರುತ್ತೆ, ಎಷ್ಟು ಪರ್ಸ್ನಾಲಿಟಿ ಆಗಿರುತ್ತೆ ಅಂತ. ಬಿಕಾಸ್ ಬಂಡಿ ಎಳಿಯೋದಕ್ಕೆ ಜನಗಳು ಆ ದನಗಳನ್ನ ನೋಡೋದಕ್ಕೆ ಅಂತಲೇ ತುಂಬ ಜನಗಳು, ಸಾವಿರಾರು ಜನಗಳು ಸೇರ್ತಾರೆ. ಮೂರು ಸಲ ಅಥವಾ 2 ಸಲ ಹಬ್ಬ ನೋಡೋಕ್ಕೆ ಸಿಗೋದೇ ಅದೃಷ್ಟ. ಈಗಿನ ಜೀವಾವಧಿಯಲ್ಲಿ ಜನಗಳು ಬದುಕೋದೇ, ಅವರ ಲೈಫ್ ಸ್ಪ್ಯಾನೇ ಬಂದು 40-45 ಇಯರ್ಸ್, 50 ಇಯರ್ಸ್ ಮ್ಯಾಕ್ಸ್ ಆಗಿರುತ್ತೆ. ಅಂಥದ್ರಲ್ಲಿ 80 ವರ್ಷದವರೆಗೂ ಬದುಕಿದ್ದು ಈ ಥರ ಹಬ್ಬ ನೋಡೋದಕ್ಕೆ ಅವ್ರಿಗೂ ತುಂಬ ಖುಷಿ ಪಟ್ಟಿರ್ತಾರೆ. ಕ್ಯಾಮ್ರಾನೇ ಕಾಣಿಸ್ತಾ ಇಲ್ಲ ನನಗೆ. ನಾವಿಲ್ಲಿ ನಮ್ಮ ಮಂಡ್ಯ ಪೊಲೀಸವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ಐ ಥಿಂಕ್ ಫುಲ್ ಫೋರ್ಸ್ ಆಫ್ ಮಂಡ್ಯ ಇಲ್ಲೇ ಇದ್ದರು ಅನಿಸುತ್ತೆ. ಇಷ್ಟು ಲಕ್ಷ ಜನಗಳನ್ನ ಹ್ಯಾಂಡ್ಲ್ ಮಾಡೋದು ವಾಸ್ ನಾಟ್ ಎ ಈಸಿ ಟಾಸ್ಕ್. ರಿಯಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ 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 ಥ್ಯಾಂಕ್ಸ್. ಏನಕ್ಕೆ ಅಂದರೆ ಯಾವುದೇ ಥರ ಒಂದು ಚಿಕ್ಕ ತೊಂದರೆಗಳು, ಒಂದು ಚಿಕ್ಕ ಗಲಾಟೆಗಳು ಆಗದೇ ಇರೋಂಗೆ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ. ಇಲ್ಲಿ ನೋಡ್ಬೋದು, ಇವಾಗ ದೇವಸ್ಥಾನದಿಂದ ಹೊರಗಡೆ ಮಂಗಳಾರತಿ ಬಂತು. ಸೊ ಮಂಗಳಾರತಿ ಆದ ನಂತರ ತಕ್ಷಣವೇ 5 ಅಂದರೆ ಆಲ್ಮೋಸ್ಟ್ 5:15 ಒಳಗೆ, ಒಳ್ಳೆ ಮುಹೂರ್ತ ಇದ್ದಿದ್ದು 5:15 ಒಳಗೆ, 5:15 ಒಳಗೆ ಆ್ಯಕ್ಚುಲಿ ನಾವು ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡಬೇಕಾಯಿತು. ಆ್ಯಂಡ್ ಇಲ್ಲಿ ಅಗ್ನಿಸ್ಪರ್ಶ ಆಗ್ತಾ ಇದ್ದಂಗೆ ಜನಗಳು ಕೂಗಿದ್ದು, ಖುಷಿ ಪಟ್ಟಿದ್ದು ನೋಡ್ತಾ ಇದ್ರೆ 2 ಕಣ್ಣು ಕೂಡ ಸಾಲದಾಗಿತ್ತು. ಹಚ್ಚಬೇಕಾದ್ರೆ ಬಂದು ಎಲ್ಲರ ಕಣ್ಣಲ್ಲೂ ನೀರಿತ್ತು. ಬಿಕಾಸ್ ಆಫ್ಟರ್ 25 ಇಯರ್ಸ್ ಈ ಹಬ್ಬ ಯಾವುದೇ ಥರದ ತೊಂದರೆಗಳಿಲ್ದರಂಗೆ ನಡೆದಿದ್ದರಿಂದ ಎಲ್ಲರೂ ಎಮೋಷ್ನಲ್ ಆಗಿದ್ರು ಆ್ಯಂಡ್ ತುಂಬ ಖುಷಿಯಾಗಿದ್ದರು ಎಲ್ಲರೂ ಕೂಡ. ಸೊ ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ಬಂದಮೇಲೆ ಬೇರೆ ಊರಿಂದ ಬಂದಿರೋ ಜನಗಳಿಗೆ ಪಾನಕ ಮತ್ತು ಮಜ್ಜಿಗೆ ರೆಡಿ ಮಾಡಿದ್ವಿ ನಾವು ನಮ್ಮ ಮನೆಯಿಂದ. ಸೊ ಎಲ್ಲರ ಮನೆಯಿಂದನೂ ಮಾಡಿರ್ತಾರೆ, ಬಂದಿರೋ ಜನಗಳಿಗೆ ದಣಿವಾರಿಸ್ಕೊಳ್ಳೋಕ್ಕೆ ಅಂತ. ಆ್ಯಂಡ್ ಅಡುಗೆ ಊಟ ಕೂಡ ಮಾಡಿಸಿರ್ತಾರೆ. ಯಾರು ಬೇಕಾದರೂ ಬಂದು ಯಾರ ಮನೇಲಿ ಬೇಕಾದರೂ ಊಟ ಮಾಡ್ಬೋದು. ಬಂಡಿನ ಕರ್ಕೊಬರಕ್ಕೆ ಹೋಗ್ತಿದ್ದಾರೆ. ಬಂಡಿ ಅಂತ ಕೇಳಿದ್ರೆ ಈಗ ಕಿಲಾರ ಗ್ರಾಮದಿಂದ ಗಾಡಿಗಳು ಬರುತ್ತೆ, ಎತ್ತಿನ ಗಾಡಿಗಳು. ಇಲ್ಲಿ ಬಂದು ಊರಿನ ಮಧ್ಯ, ಇದು ಬಸ್ ಸ್ಟಾಪ್ ಆ್ಯಕ್ಚುಲಿ, ಈ ಜಾಗ ಏನಿದೆ ಇದು ಊರಿನ ಮಧ್ಯ ಬಸ್ ಸ್ಟಾಪು. ಸೊ ಇಲ್ಲಿ ಗಾಡಿ ನಿಲ್ಲಿಸಿ ಪೂಜೆ ಮಾಡಿ ಬಂಡಿಗೆ ದೇವ್ರ ಬೀದಿ ಅಂತ ಇದೆ ಆಯಿತಾ, ಈ ರೋಡಲ್ಲಿ ಬರುತ್ತೆ ದೇವ್ರ ಬೀದಿ ಅನ್ನೋದು. ಆ ಬೀದಿಯಲ್ಲಿ ಹೋಗಿ ದೇವಸ್ಥಾನದ ಕೊಂಡನ 3 ಸುತ್ತಿ ದೇವರಿಗೆ ಪೂಜೆ ಮಾಡಿದ್ಮೇಲೆ ಈಗ ನೆಕ್ಸ್ಟ್ ಬಂದು ಕೊಂಡಕ್ಕೆ ಬೆಂಕಿ ಇಡ್ತಾರೆ. ಸೊ ಜನಗಳು ಯಾರ್ಯಾರು ಬಂದು ನೋಡ್ಕೊಂಡು ಹೋಗ್ತಾರೆ, ಹೇಗೆ ಬೆಂಕಿ ಹಚ್ಚೋದ್ಮೇಲೆ ಹೇಗೆ ಕಾಣಿಸುತ್ತೆ, ಸೌದೆ ಹೇಗೆ ಉರಿಯುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನಮ್ಮೂರಲ್ಲಿ ನೋಡಿ ಇವತ್ತು ಕ್ಲೋತ್ಸು, ಕಬ್ಬಿನ ಇದು ಆ್ಯಂಡ್ ಫುಲ್ ಸ್ಟಾಲ್ಸು ಎಲ್ಲ ಹಾಕಿದ್ದಾರೆ. ನಾನು ಸ್ಟಾಲ್ಸ್ ಕೂಡ ಆ ಕಡೆ ಹೋಗ್ತಾ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲೂ ಕೂಡ ಇದು ನಮ್ಮ ಅತ್ತೆ ಇದ್ದಾರಲ್ಲ, ಅಣ್ಣನ ಮನೆ, ಅವರು ಕೂಡ ಇಲ್ಲಿ ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಿದ್ದಾರೆ. ನಮ್ಮದು ಅಲ್ಲಿ ಕಲ್ಲು ಕೊಟ್ವಿ ನಮ್ಮ ಮನೆ ಹತ್ರ. ಸೊ ಅಲ್ಲೆಲ್ಲ ಮುಗೀತು. ಸೊ ಜನಗಳಿಗೆ ಸಖತ್ ಬಿಸಿಲಿದೆ. ಇಟ್ಸ್ ಆಲ್ಮೋಸ್ಟ್ 45 ಡಿಗ್ರಿ. ಈಗಲೇ ಹೀಗಿದೆ. ಇನ್ನು ಬೆಂಕಿ ಹಚ್ಚಿದ ಮೇಲಂತೂ ಕೊಂಡಕ್ಕೆ ಜನ ನಿಂತ್ಕೊಳ್ಳೋಕ್ಕಾಗಲ್ಲ. ಇದೇ ರೋಡ್, ಇಲ್ಲಿಂದ ಒಂದೇ ರೋಡ್ ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ. ಬೆಂಕಿ ಹಚ್ಚೋಕ್ಕಾಗಲ್ಲ. ಇನ್ನು ನೆಕ್ಸ್ಟು ಫುಲ್ಲು ಜನ ನಿಲ್ಲೋಕ್ಕಾಗಲ್ಲ. ಸೊ ಜನಗಳಿಗೆ ಬಾಯಾರಿಕೆ ಆಗಬಾರ್ದು, ದಣಿವಾಗಬಾರ್ದು ಅಂತ ಹೇಳಿ ಅವ್ರಿಗೆ ಪಾನಕ ಮಜ್ಜಿಗೆ ಎಲ್ಲ ಮನೆಗಳಲ್ಲೂ ಕೊಡ್ತಾರೆ, ತಯಾರು ಮಾಡಿರ್ತಾರೆ. ಸೊ ಹೀಗೆ ಜನಗಳು ಬಂದು ಕುಡಿದು ದಣಿವಾರಿಸ್ಕೊಳ್ತಾರೆ. ಸೊ
ಸೊ ಇಲ್ಲಿ ದನಗಳನ್ನ ಕಾಂಪಿಟೇಷನ್ ಮೇಲೆ ತರ್ತಾರೆ, ಅಂದರೆ ಯಾರ ದನಗಳು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಹೈಟ್ ಆಗಿರುತ್ತೆ, ಎಷ್ಟು ಪರ್ಸ್ನಾಲಿಟಿ ಆಗಿರುತ್ತೆ ಅಂತ. ಬಿಕಾಸ್ ಬಂಡಿ ಎಳಿಯೋದಕ್ಕೆ ಜನಗಳು ಆ ದನಗಳನ್ನ ನೋಡೋದಕ್ಕೆ ಅಂತಲೇ ತುಂಬ ಜನಗಳು, ಸಾವಿರಾರು ಜನಗಳು ಸೇರ್ತಾರೆ. ಅಂದರೆ ಆ ಬಂಡಿಗಳ ಮೇಲೆ 4 ಜನ ವಂಶಸ್ಥರು ನಿಂತ್ಕೊಳ್ತಾರೆ. ಅವ್ರವ್ರ ವಂಶಕ್ಕೆ ಯಾರ್ಯಾರು ನಿಂತ್ಕೋಬೇಕು ಅಂತ ತಾಳೆಗರಲ್ಲಿ ಬಂದಿರುತ್ತೋ ಅವರು ಅದನ್ನು ಆ ಬಂಡಿಗಳ ಮೇಲೆ, ಅಂದರೆ ಈ ದನಗಳನ್ನ ಕಟ್ಟಿರೋ ಬಂಡಿಗಳ ಮೇಲೆ ನಿಂತ್ಕೊಂಡು ಕೊಂಡಕ್ಕೆ 3 ಸುತ್ತು ಹಾಕಿ ಆಮೇಲೆ ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡೋದು. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಬಸ್ ಸ್ಟ್ಯಾಂಡ್ ಜಾಗವನ್ನು ಮಾಡಿಕೊಡ್ಬೇಕು. ದಯಮಾಡಿ ಯಾರು ಹೊರಗಡೆ ಹೋಗ್ಬಾರ್ದು. ಹಾಗೆ ನಿಮ್ಮ ಚಿಕ್ಕ ಮಕ್ಕಳು, ನಿಮ್ಮ ವಯಸ್ಸಾದ ತಂದೆಯವರನ್ನು ನಿಮ್ಮ ಬಳಿ ಇರಿಸಿಕೊಳ್ಳತಕ್ಕದ್ದು. ವಿಡಿಯೋ ಆಯ್ತಾ ಅದು? ಇದು ಫೋಟೋ ಎಲ್ಲಿದೆ ಇದು? ವಿಡಿಯೋ ಮಾಡ್ತಾರೆ, ಅವರೇ ಫೋಟೋ ತಗೊಳ್ಳಲ್ಲ, ತಂದೆ ಇಲ್ಲ. ಹೊಡೀರಿ ಇಬ್ರು. ನಾನು ನಿಮ್ಗಾಗಲೇ ಹೇಳ್ದಾಗೇ 4 ಜೊತೆ ರಾಸುಗಳು ಬಂದಿದೆ. ಸೊ ಇದಕ್ಕೆ 4 ಜೊತೆ ರಾಸುಗಳಿಗೆ 4 ಬಂಡಿಗಳನ್ನ ಕಟ್ಟಿ 4 ಜನ ವಂಶಸ್ಥರನ್ನ ಇದ್ರ ಮೇಲೆ ಹತ್ತಿಸಿ, ಸೊ ಕೊಂಡಕ್ಕೆ ಎಷ್ಟು ದೊಡ್ಡ ಕೊಂಡ ಇದೆಯೋ ಅಷ್ಟು ಕೊಂಡಕ್ಕೆ 3 ಸುತ್ತು ಬರಬೇಕು ಅವರು. ಸೊ ನೋಡಿ ನಿಮಗೆ ಅದು ಹೇಗಿರುತ್ತೆ ಅಂತ, ಯಾರ್ಯಾರು ಹತ್ತಾರೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ.
ಈಗ ನಾನು ನಿಮಗೆ ತೋರಿಸ್ತಾ ಇರೋ ವಿಡಿಯೋದಲ್ಲಿ ಆಗಲೇ ಗಾಡಿ ಮೇಲೆ ಎಲ್ಲರೂ ಹತ್ತಿದ್ದಾರೆ. ಸೊ ಈಗ ಮೊದಲನೇ ಗಾಡಿ, ಎರಡನೇ ಗಾಡಿ ಮತ್ತು ನಾಲ್ಕನೇ ಗಾಡಿ ಹತ್ತಿರೋರ್ದೆಲ್ಲ ಇದು ಎರಡನೇ ಸಲ ಹಬ್ಬ ನೋಡ್ತಾ ಇರೋದವರು. ಬಿಕಾಸ್ ಲಾಸ್ಟ್ 2001 ಆದಾಗಲೂ ಕೂಡ ಇವ್ರುಗಳೇ ಹತ್ತಿದ್ರು. ಆ್ಯಂಡ್ ಈಗ 2025 ಹಬ್ಬ ಹಾಕ್ತಿರೋದು ಕೂಡ ಇವ್ರುಗಳೇ ಹತ್ತಿದ್ದಾರೆ. ಬಟ್ ಮೂರನೇ ಗಾಡಿಲಿ ಹತ್ತಿರೋರು ಮಾತ್ರ ಹೊಸಬ್ರು. ಇವ್ರು ಎಲ್ಲರದು ಎರಡನೇ ಹಬ್ಬ, ಕೆಲವರು ಮೂರನೇ ಹಬ್ಬ ಕೂಡ ನೋಡಿದ್ದಾರೆ. ನೋಡಿ, ಈ ಬ್ಲೂ ಕಲರ್ ಬ್ಲೇಸರ್ ಹಾಕ್ಕೊಂಡಿದ್ದಾರಲ್ಲ, ಇದು ಮೂರನೇ ಹಬ್ಬ ಅಂತ ಅನ್ಸುತ್ತೆ. ತುಂಬ ಖುಷಿಯಾಗಿದ್ದರು ಎಲ್ಲರೂ ಅವರು. ಬಿಕಾಸ್ ಒಂದು ಮನುಷ್ಯನಿಗೆ 3 ಸಲ ಅಥವಾ 2 ಸಲ ಹಬ್ಬ ನೋಡೋಕ್ಕೆ ಸಿಗೋದೇ ಅದೃಷ್ಟ. ಈಗಿನ ಜೀವಾವಧಿಯಲ್ಲಿ ಜನಗಳು ಬದುಕೋದೇ, ಅವರ ಲೈಫ್ ಸ್ಪ್ಯಾನೇ ಬಂದು 40-45 ಇಯರ್ಸ್, 50 ಇಯರ್ಸ್ ಮ್ಯಾಕ್ಸ್ ಆಗಿರುತ್ತೆ. ಅಂಥದ್ರಲ್ಲಿ 80 ವರ್ಷದವರೆಗೂ ಬದುಕಿದ್ದು ಈ ಥರ ಹಬ್ಬ ನೋಡೋದಕ್ಕೆ ಅವ್ರಿಗೂ ತುಂಬ ಖುಷಿ ಪಟ್ಟಿರ್ತಾರೆ. ಈಗ ಗಾಡಿಗಳ 3 ಸುತ್ತು ಬಂದಾಯಿತು. ಈಗ ಪೊಲೀಸವರು ಅಲ್ಲಿ ಕೊಂಡ ಹಚ್ಚೋ ಸಮಯ ಆಗಿದ್ದರಿಂದ ಪೊಲೀಸವರು ಅಲ್ಲಿ ಯಾರನ್ನೂ ಕೂಡ ಇರೋಕ್ಕೆ ಬಿಡ್ತಿರ್ಲಿಲ್ಲ. ಸ್ಪೇಸ್ನ ಖಾಲಿ ಮಾಡಿಸ್ತಾ ಇದ್ರು. ಊರಿಗೆ ದೊಡ್ಡವ್ರು ಮಾತ್ರ ಇರಬೇಕು. ಬಿಕಾಸ್ ಅಲ್ಲಿ ಗರಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ರು, ಬೆಂಕಿ ಅಂದರೆ ಅಗ್ನಿಸ್ಪರ್ಶ ಮಾಡೋದಕ್ಕೆ ಅಂತ. ಸೊ ಈ ಹುಡುಗರು ಯಾರ್ಯಾರು ದನಗಳ ಜೊತೆ ಬಂದಿದ್ರು ಅವ್ರನ್ನೆಲ್ಲ ಹೊರಗಡೆ ಕಳಿಸ್ತಾ ಇದ್ರು. ಬಿಕಾಸ್ ಯಾವುದೇ ಥರ ಅವಘಡಗಳಾಗ್ದಲ್ಲಂಗೆ ಒಂದು ಹಬ್ಬ ಮಾಡಬೇಕು ಅನ್ನೋದು ಇಷ್ಟು ಜನನ ಇಟ್ಕೊಂಡು ಅಷ್ಟು ಈಸಿ ಅಲ್ಲ. ಸೊ ಇದೇ ಟೈಮಲ್ಲಿ ರವಿ ಗಣಿಗ ಅವರು ಕೂಡ ಬಂದಿದ್ದರು. ಆ್ಯಂಡ್ ಮಂಡ್ಯ DC ಕೂಡ ಬಂದಿದ್ದರು. ಅವ್ರ ವಿಡಿಯೋ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಇವರೇ ನೋಡಿ ನಮ್ಮ ಮಂಡ್ಯ ತಹಸೀಲ್ದಾರ್. ಅಲ್ಲಿವರೆಗೂ ಹೋಗಲ್ಲ. ಇಷ್ಟ ಆಗ್ಬಿಟ್ಟು ಯಾಕೆ ಏನು ಕ್ಯಾಮ್ರಾನೇ ಕಾಣಿಸ್ತಾ ಇಲ್ಲ ನನಗೆ. ನಾವಿಲ್ಲಿ ನಮ್ಮ ಮಂಡ್ಯ ಪೊಲೀಸವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ಐ ಥಿಂಕ್ ಫುಲ್ ಫೋರ್ಸ್ ಆಫ್ ಮಂಡ್ಯ ಇಲ್ಲೇ ಇದ್ದರು ಅನಿಸುತ್ತೆ. ಇಷ್ಟು ಲಕ್ಷ ಜನಗಳನ್ನ ಹ್ಯಾಂಡ್ಲ್ ಮಾಡೋದು ವಾಸ್ ನಾಟ್ ಎ ಈಸಿ ಟಾಸ್ಕ್. ರಿಯಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ 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 ಥ್ಯಾಂಕ್ಸ್. ಏನಕ್ಕೆ ಅಂದರೆ ಯಾವುದೇ ಥರ ಒಂದು ಚಿಕ್ಕ ತೊಂದರೆಗಳು, ಒಂದು ಚಿಕ್ಕ ಗಲಾಟೆಗಳು ಆಗದೇ ಇರೋಂಗೆ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ. ನೀವಿಲ್ಲಿ ನೋಡ್ಬೋದು, ಇವಾಗ
ದೇವಸ್ಥಾನದಿಂದ ಹೊರಗಡೆ ಮಂಗಳಾರತಿ ಬಂತು. ಸೊ ಮಂಗಳಾರತಿ ಆದ ನಂತರ ತಕ್ಷಣವೇ 5 ಅಂದರೆ ಆಲ್ಮೋಸ್ಟ್ 5:15 ಒಳಗೆ, ಒಳ್ಳೆ ಮುಹೂರ್ತ ಇದ್ದಿದ್ದು 5:15 ಒಳಗೆ, 5:15 ಒಳಗೆ ಆ್ಯಕ್ಚುಲಿ ನಾವು ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡಬೇಕಾಯಿತು. ಆ್ಯಂಡ್ ಅಷ್ಟರ ಒಳಗಡೆ ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಪೊಲೀಸವರು ಜನಗಳನ್ನ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಅಗ್ನಿಸ್ಪರ್ಶ ಆಗ್ತಾ ಇದ್ದಂಗೆ ಜನಗಳು ಕೂಗಿದ್ದು, ಖುಷಿ ಪಟ್ಟಿದ್ದು ನೋಡ್ತಾ ಇದ್ರೆ 2 ಕಣ್ಣು ಕೂಡ ಸಾಲದಾಗಿತ್ತು. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಈವನ್ ಪೊಲೀಸವರು, ವಾದ್ಯದವರು ಪ್ರತಿಯೊಬ್ಬರು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ರು. ತುಂಬ ಖುಷಿಯಾಗಿದ್ರು ಎಲ್ಲರೂ ಕೂಡ. ಆ್ಯಂಡ್ ಐ ಡೋಂಟ್ ನೋ, ಈ ವಿಡಿಯೋ ಅಂದರೆ ಈ ಬೆಂಕಿ ಹಚ್ಚಬೇಕಾದ್ರೆ ಬಂದು ಎಲ್ಲರ ಕಣ್ಣಲ್ಲೂ ನೀರಿತ್ತು. ಬಿಕಾಸ್ ಆಫ್ಟರ್ 25 ಇಯರ್ಸ್ ಈ ಹಬ್ಬ ಯಾವುದೇ ಥರದ ತೊಂದರೆಗಳಿಲ್ದಂಗೆ ನಡೆದಿದ್ದರಿಂದ ಎಲ್ಲರೂ ಎಮೋಷ್ನಲ್ ಆಗಿದ್ರು. ಆ್ಯಂಡ್ ತುಂಬ ಖುಷಿಯಾಗಿದ್ರು ಎಲ್ಲರೂ ಕೂಡ. ಈ ಹಬ್ಬನ ಈ ಥರ ನೋಡ್ತಾ ಇರೋದು ನಮ್ಮ ಅದೃಷ್ಟನೇ ಸರಿ ಅನಿಸುತ್ತೆ. ಮಂಡ್ಯದ ಜನಗಳಿಗೆ ಇದೊಂದು ಪ್ರೌಡ್ ಮೂಮೆಂಟ್. ಯಾಕಂದರೆ ಇವತ್ತು ನಮ್ಮ ಚರಿಗೆ ಇವತ್ತು 2 ವರ್ಷ. ಅವನು ಇನ್ನೂ 25 ವರ್ಷಕ್ಕೆ ಈ ಹಬ್ಬ ನಡೆಯೋಷ್ಟರಲ್ಲಿ ಅವ್ನಿಗೆ 27 ವರ್ಷ. ಸೊ ಅಷ್ಟೊತ್ತಿಗೆ ಅವನಿಗೆ ಮದುವೆ ಮಾಡಿರ್ತೀವೋ ಅಥವಾ ಮೊಮ್ಮಕ್ಕಳಾಗಿರುತ್ತೋ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿಯಿಂದ ಎಲ್ಲರೂ ಅವ್ರವ್ರ ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು. ಸೊ ಕೊಂಡಕ್ಕಂತೂ ಬೆಂಕಿ ಹಚ್ಚಿದ್ದೀವಿ. ಸೊ ಈ ಕೊಂಡ ಹಚ್ಚಿದ ಮೇಲೆ ಹೇಗೆ ಕಾಣಿಸುತ್ತೆ, ಹೇಗೆ ಉರಿಯುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ರತಿಯೊಂದು ಕ್ಷಣದ ಮಾಹಿತಿಗೋಸ್ಕರ, ಈ ಹಬ್ಬದ ಮಾಹಿತಿಗೋಸ್ಕರ ಕಾಯ್ತಾ ಇರಿ.